ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಾಯಕ್ಸ್ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದರೆ ವಿಟಮಿನ್ ಸೊಪ್ಪಿನ ದೋಸೆ. ಬನ್ನಿ ಅದಕ್ಕೆ ಎಂತೆಲ್ಲ ಬೇಕಂತೇಳಿ ನೋಡುವ. ನೋಡಿ, ಒಂದು ಮುಷ್ಟಿಯಷ್ಟು ವಿಟಮಿನ್ ಸೊಪ್ಪು ತಗೊಂಡಿದ್ದೇನೆ. ಮತ್ತು ಒಂದು ಕಪ್ ಅಕ್ಕಿ, ಸ್ವಲ್ಪ ತೆಂಗಿನಕಾಯಿ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಚಮಚ ಕೊತ್ತಂಬರಿ ಮತ್ತು 2-3 ಒಣಮೆಣಸು. ಇದನ್ನೆಲ್ಲ ಹಾಕಿ ಒಟ್ಟಿಗೆ ರುಬ್ಬಿಕೊಂಡು ಬರುವ. ಸೊಪ್ಪನ್ನು ರುಬ್ಬಲಿಕ್ಕಿಲ್ಲ, ನೆನೆಸಿದ ಅಕ್ಕಿ, ಒಂದು 4-5 ಗಂಟೆ ನೆನೆಸಿದ ಅಕ್ಕಿ. ಯಾವ ಅಕ್ಕಿ? ಬೆಳ್ತಿಗೆ ದೋಸೆ ಅಕ್ಕಿ. ವಿಟಮಿನ್ ಸೊಪ್ಪಿನ ದೋಸೆ ಒಳ್ಳೆಯದು, ಜೀವಕ್ಕೆ ತಿನ್ನಲಿಕ್ಕೆ ರುಚಿ ಆಗ್ತದೆ. ಈ ಚಟ್ಟೆ ಸೊಪ್ಪಿನ ದೋಸೆ ಹಾಗೇನೆ ಇದರ ಅಂಬಡೆ ಮಾಡಲಿಕ್ಕೆ ಆಗ್ತದೆ, ಪಲ್ಯ ಮಾಡಲಿಕ್ಕೆ ಆಗ್ತದೆ. ಅದು ಒಂದು ಗಿಡ ನೆಟ್ಟರೆ ಸಾಕು, ತುಂಬ ಆಗ್ತದೆ ಸೊಪ್ಪು. ಅದನ್ನೆಲ್ಲ ಒಟ್ಟಿಗೆ ಹಾಕುವ. ಪಲ್ಯ ಹರಿವೆ ಸೊಪ್ಪಿನೊಟ್ಟಿಗೆ ಹಾಕಿದರೆ ಗೊತ್ತೇ ಆಗೋದಿಲ್ಲ, ಭಾರಿ ಒಳ್ಳೆಯದಾಗ್ತದೆ. ಸ್ವಲ್ಪ ಉಪ್ಪು ಕಡಿಯಲಿಕ್ಕೆ. ನೀರು ಹಾಕಲಿಕ್ಕಿಲ್ವಾ? ನೀರು ಹಾಕದೆ ಕಡಿಲಿಕ್ಕೆ ಆಗ್ತದ? ಬೇಕಾದಷ್ಟು ನೀರು ಹಾಕಿ ಕಡಿಯುದು. ತೆಳ್ಳಗೆ ಆಗೋದು ಬೇಡ, ನೀರು ದೋಸೆ ಹಿಟ್ಟಿನಿಂದ ಸ್ವಲ್ಪ ದಪ್ಪ ಆಗಬೇಕು. ಇದನ್ನೊಂದು ಪಾತ್ರೆಗೆ ತೆಗಿತಾ ಇದ್ದೇನೆ. ಹಿಟ್ಟು ಎಷ್ಟು ತೆಳ್ಳಗೆ ಮಾಡಬೇಕು? ನೀರು ದೋಸೆ ಹಿಟ್ಟಿನಿಂದ ಸ್ವಲ್ಪ ದಪ್ಪ ಆಗಬೇಕು. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ಈ ಸೊಪ್ಪನ್ನು ಸಣ್ಣಗೆ ಹೆಚ್ಚಬೇಕು. ಅದಕ್ಕೆ ಹಾಕಿ ಹೆಚ್ಚಿ ಹಾಕುದಲ್ಲ, ಅದನ್ನು ನೋಡಿ ಹೀಗೆ ತೆಗಿಲಿಕ್ಕೆ ಸೊಪ್ಪನ್ನು ತೆಗಿಬೇಕು. ಈ ಕಡ್ಡಿ ಹಾಕಬಾರ್ದು, ಮತ್ತು ಕಡ್ಡಿ ಸಹ ಹಾಕಿದ್ರಿ ಬಾಯಿಗೆ ಸಿಗ್ಬೋದು. ಬೇವು ಸೊಪ್ಪು ಇದು ಮಾಡಬೇಕಲ್ಲ, ಇದಕ್ಕೆ ಹಾಕ್ಬೋದು. ಬೇವು ಸೊಪ್ಪು ಪರಿಮಳಕ್ಕೆ ಬೇಕಿದ್ರೆ ಹಾಕ್ಬೋದು, ಯಾಕೆ ಇದೇ ಸೊಪ್ಪು ಸಾಕು. ಹಾಕಿ ಹೆಚ್ಚಿದ ಸೊಪ್ಪನ್ನು ಹಾಕಿ ಸರಿ ಮಿಕ್ಸ್ ಮಾಡುವ. ಸೊಪ್ಪು ಇನ್ನೂ ಸ್ವಲ್ಪ ಹಾಕ್ಬೋದು, ನಾನು ಸ್ವಲ್ಪ ಕಡಿಮೆ ಆಯ್ತಂತ. ನೋಡಿ ಫ್ರೆಂಡ್ಸ್, ದೋಸೆ ಹಿಟ್ಟು ರೆಡಿ ಆಯಿತು. ಬನ್ನಿ ಈಗ ಬಿಸಿ ಬಿಸಿ ದೋಸೆ ಹಾಕಿ ತಿನ್ನುವ. ಬನ್ನಿ ಫ್ರೆಂಡ್ಸ್, ಬಿಸಿ ಬಿಸಿ ದೋಸೆ ರೆಡಿ ಆಯಿತು. ನನ್ನಮ್ಮ ಟೇಸ್ಟ್ ಮಾಡ್ತಾರಂತ ಈಗ. ಒಳ್ಳೆದುಂಟು ದೋಸೆ. ಉಪ್ಪು ಖಾರ ಎಲ್ಲ ಒಳ್ಳೆಯದಾಗಿದೆ, ತೆಂಗಿನಕಾಯಿ ಹಾಕಿದವರೆಲ್ಲ ರುಚಿಯಾಗಿದೆ, ಮತ್ತು ಸೊಪ್ಪಿನ ಪರಿಮಳ ಬರ್ತಾ ಉಂಟು. ನೀವು ಸಹ ಇದೇ ಥರ ದೋಸೆ ಮಾಡಿ. ನಮಸ್ಕಾರಗಳು. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲಾಗಿ ಆರೋಗ್ಯಕರವಾದ ವಿಟಮಿನ್ ಸೊಪ್ಪಿನ ದೋಸೆ ಹೇಗೆ ಮಾಡೋದಂತ ಹೇಳಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರಗಳು.